ಎಲ್ರಿಗೂ ನಮಸ್ಕಾರ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಅರ್ಧ ಜಗತ್ತಿನ ಬೆಲೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಕಥೆ ಚಕ್ರವರ್ತಿ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ನಡೆದದ್ದು ಎಂದು ಹೇಳ್ತಾರೆ. ಚಕ್ರವರ್ತಿ ತನ್ನ ಚಿನ್ನದ ರಥದಲ್ಲಿ ಕುಳಿತು ಒಂದು ಊರಿನಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದ್ದ. ಸುತ್ತಮುತ್ತಲು ಜನ ಜೈಕಾರ ಹಾಕ್ತಾಯಿದ್ರು. ರಸ್ತೆಯ ಎರಡೂ ಬದಿಗೆ ನಿಂತ ಜನ ಚಕ್ರವರ್ತಿಯ ದರ್ಶನ ಪಡೆಯೋದಕ್ಕೆ ನಿಂತಿದ್ದರು. ಆಗ ಅಲೆಕ್ಸಾಂಡರ್ನ ದೃಷ್ಟಿ ರಸ್ತೆಯ ಕೊನೆಯ ಮೂಲೆಯಲ್ಲಿ ನಿಂತಿದ್ದ ಒಬ್ಬ ದರಿದ್ರ ಮುದುಕನ ಮೇಲೆ ಬಿತ್ತು. ಅವನ ಮೈ ಮೇಲೆ ಇದ್ದದ್ದು ಲಂಗೋಟಿ ಮಾತ್ರ. ಪಾಪ ದರಿದ್ರದವನು ಎಂದುಕೊಂಡ ಚಕ್ರವರ್ತಿ ತನ್ನ ಮಂತ್ರಿಗೆ ಹೇಳ್ದ, ಆ ಭಿಕ್ಷುಕನಿಗೆ ಏನು ಬೇಕೋ ಕೇಳಿ ಕೊಟ್ಟು ಬನ್ನಿ. ಮಂತ್ರಿ ಓಡಿ ಹೋಗಿ ಅವರುದ್ದನಿಗೆ ಹೇಳ್ದ, ನೋಡಯ್ಯ, ನಿನ್ನ ದೈವ ತೆರೆಯಿತು. ಚಕ್ರವರ್ತಿ ನಿನಗೇನು ಬೇಕೋ ನೀಡಲು ಹೇಳಿದ್ದಾರೆ. ಏನು ಬೇಕು ನಿನಗೆ? ಆ ಮುದುಕ ಹೇಳ್ದ, ಯಾವ ಚಕ್ರವರ್ತಿ? ಯಾವ ಜಗತ್ತಿನ ಚಕ್ರವರ್ತಿ ಎಂದು ಕೇಳಿದ. ಆಗ ಅಭಿಮಾನದಿಂದ ಮಂತ್ರಿ ಹೇಳ್ದ, ಮೂರ್ಖ, ಅವರು ಅಲೆಕ್ಸಾಂಡರ್. ಇಡೀ ಪ್ರಪಂಚದ ಅರ್ಧವನ್ನು ಗೆದ್ದಿದ್ದಾರೆ. ಅವರಿಗಿನ್ನೂ 32 ವರ್ಷ. ಅದನ್ನೇನು ಮಾಡ್ತಿ? ನಿನಗೇನು ಬೇಕೋ ಕೇಳು. ಮುದುಕ ಮತ್ತೆ ಕೇಳಿದ, ಪಾಪ, ಇನ್ನೂ ಅರ್ಧ ಜಗತ್ತನ್ನು ಮಾತ್ರ ಗೆದ್ದಿದ್ದಾನೆಯೇ, ಉಳಿದರ್ಧ ಗೆಲ್ಲುವುದು ಯಾವಾಗ? ಈ ಸಂಭಾಷಣೆ ನಡೆದಾಗ ಚಕ್ರವರ್ತಿ ಸ್ವತಃ ಅಲ್ಲಿಗೆ ಬಂದ. ಮಾತನ್ನು ಕೇಳಿಸ್ಕೊಂಡ. ಹೇಳ್ದ, ಅರ್ಧ ಜಗತ್ತನ್ನು ಗೆಲ್ಲುವುದು ಸುಲಭವೇ? ನನ್ನ ಕಡೆಗೆ 4 ಲಕ್ಷ ಸೈನಿಕರಿದ್ದಾರೆ. ನಾನು ದಾಳಿ ಮಾಡಿ ವಿರೋಧ ಮಾಡಿದವರನ್ನೆಲ್ಲ ಕೊಂದು ಅರ್ಧ ಜಗತ್ತು ಜಯಿಸಿದ್ದೇನೆ. ಅವೃದ್ಧ ಸಂತ ಹೇಳಿದ, ಹೌದೇ, ಇಷ್ಟು ಕಷ್ಟಪಡಬೇಕೇ? ನೋಡಿ ಸ್ವಾಮಿ, ನೀವು ನಿಮ್ಮ ಪರಿವಾರದೊಂದಿಗೆ ಬೇಟೆಗೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ. ನೀವು ಎಲ್ಲರಿಂದ ಬೇರೆಯಾಗಿಬಿಟ್ಟಿದ್ದೀರ. ಮಧ್ಯಾಹ್ನ ನಿಮಗೆ ತುಂಬ ನೀರಡಿಕೆಯಾಗಿದೆ. ಸ್ವಲ್ಪ ಹೊತ್ತಿನಲ್ಲಿ ನೀರು ಸಿಗದಿದ್ದರೆ ಸತ್ತೇ ಹೋಗ್ತೀರಿ. ಆಗ ನಾನು ಒಂದು ಲೋಟ ನೀರು ತರುತ್ತೇನೆ. ಅದಕ್ಕೆ ಪ್ರತಿಯಾಗಿ ನನಗೆ ಏನು ಕೊಡ್ತೀರಾ? ಹಾಗೆ ಆಗುವುದು ಸಾಧ್ಯವಿಲ್ಲ. ಹಾಗೇನಾದರೂ ಆದರೆ ನಾನು ಗಳಿಸಿದ್ರಲ್ಲಿ ಅರ್ಧ ಕೊಟ್ಬಿಡ್ತೇನೆ ಎಂದ ಚಕ್ರವರ್ತಿ. ಭಲೆ, ಅಷ್ಟಕ್ಕೆ ನೀರು ಕೊಟ್ಬಿಡ್ತೇನೆಯೇ, ಬೆಲೆ ಹೆಚ್ಚಿಸಿ ಎಂದ ಸಂತ. ಅಲೆಕ್ಸಾಂಡರ್ ಚಿಂತಿಸಿ ಹೇಳಿದ, ಸತ್ತೇ ಹೋಗುವುದಾದರೆ ಉಳಿದರ್ಧದ ಪ್ರಯೋಜನವೇನು? ಆಯಿತು, ನಾನು ಗಳಿಸಿದ ಎಲ್ಲವನ್ನು ಕೊಟ್ಬಿಡ್ತೇನೆ. ಹಾಗಾದರೆ ನಿಮ್ಮ ಅರ್ಧ ಜಗತ್ತಿನ ಬೆಲೆ ಎಷ್ಟು ಗೊತ್ತೇ? ಕೇವಲ ಒಂದು ಲೋಟ ನೀರು. ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಜನರ ಹತ್ಯೆ ಮಾಡಿದ್ದೀರಾ? ನಾನು ನೋಡಿ ಪ್ರಪಂಚವನ್ನೇ ಗೆದ್ದಿದ್ದೇನೆ. ಪ್ರಪಂಚದ ಒಡೆಯ ಭಗವಂತನ ಕಾಲಿಗೆ ಬಿದ್ದು ಶರಣಾದೆ. ಅವನು ನನ್ನನ್ನು ಸ್ವೀಕರಿಸಿದ. ಪ್ರಪಂಚದ ಮಾಲೀಕ ನನ್ನವನಾದರೆ ಪ್ರಪಂಚವೂ ನನ್ನದೇ ಅಲ್ಲವೇ ಎಂದ ಸಂತ. ಚಕ್ರವರ್ತಿ ಬೆರಗಾದ. ಭಾರತೀಯ ಆಧ್ಯಾತ್ಮಿಕ ಶಕ್ತಿಗೆ ತಲೆಬಾಗಿದ. ಈ ಪ್ರಸಂಗವನ್ನು ಕರುಣಾಳು ಬಾ ಬೆಳಕೆ ಎಂಬ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.